ಒಬ್ಬ ವ್ಯಕ್ತಿಗೆ ನನ್ನ ಲೈಫಲ್ಲಿ ಏನೋ ಸರಿ ನಡೀತಾ ಇಲ್ಲ ಅಂತ ಅನಿಸ್ದಾಗ ಫಸ್ಟ್ ಅವ್ರು ಏನ್ ಮಾಡ್ಬೇಕು? ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾ? ಫ್ಯಾಮಿಲಿ ಜೊತೆ ಮಾತಾಡ್ಬೇಕಾ? ಅಥವಾ ಡೈರೆಕ್ಟ್ ಆಗಿ ಒಂದು ಸೈಕಾಲಜಿಸ್ಟ್ ಆರ್ ಸೈಕಿಯಾಟ್ರಿಸ್ಟ್ ಮೀಟ್ ಮಾಡ್ಬೇಕಾ? ಇದು ತುಂಬಾ ಕಾಮನ್ ಕ್ವೆಶ್ಚನ್ ಅಂತ ಹೇಳ್ಬೋದು. ರೈಟ್. ವೆನ್ ಟು ಗೋ ಟು ಅ ಸೈಕ್ಯಾಟ್ರಿಸ್ಟ್ ಆರ್ ವಾಟ್ ಟು ಡೂ ಅಂತ ಹೇಳಿ. ಸಾಮಾನ್ಯವಾಗಿ ನಾವು ಹೇಳೋದು ಅಂದರೆ ಆಲ್ವೇಸ್ ಫಸ್ಟ್ ಅಪ್ರೋಚ್ ಇಟ್ ಡಿಪೆಂಡ್ಸ್ ಆನ್ ದಿ ಏಜ್. ಕಿಡ್ಸ್ಗೆ ಆರ್ ಸ್ಕೂಲ್ ಗೋಯಿಂಗ್ ಕಿಡ್ಸ್, ಇಫ್ ವಿ ಸೇ ಫಸ್ಟ್ ಅವ್ರಿಗೇನು ಹೇಳ್ತೀವಿ ಅಂದರೆ ಟೀಚರ್ಗೆ ಇಲ್ಲ ಪೇರೆಂಟ್ಸಿಗೆ ಫಸ್ಟ್ ಅಪ್ರೋಚ್ ಆಗಿ ಅಂತ ಹೇಳ್ತೀವಿ. ಎನಿ ಒನ್ ಹೂ ಇಸ್ ಕ್ಲೋಸ್ ಟು ದೆಮ್, ಎನಿ ಅಡಲ್ಟ್ ಹೂ ಇಸ್ ಕ್ಲೋಸ್ ಟು. ಈಗ ಬರೋದು ನೆಕ್ಸ್ಟ್ ದೊಡ್ಡವ್ರಿಗೆ. ಸೊ ಅವರಿಗೆ ಆಲ್ವೇಸ್ ವಿ ಸೇ ವೆನ್ ದೇರ್ ಇಸ್ ಸಮಥಿಂಗ್ ರಾಂಗ್, ಆಲ್ವೇಸ್ ಟಾಕ್ ಟು ದ ಪೀಪಲ್ ಹೂಮ್ ಯು ನೋ. ಇಟ್ ಕುಡ್ ನಾಟ್ ಬಿ ತುಂಬ ಜನದ ಜೊತೆ ಮಾತಾಡೋದು ಅವಶ್ಯಕತೆ ಇರಲ್ಲ. ಒಬ್ಬರು ಇಬ್ಬರು, ಅದು ವರ್ಕ್ ಕೊಲೀಗ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಇರ್ಬೋದು. ಬಟ್ ದ್ಯಾಟ್ ಶುಡ್ ನಾಟ್ ಎಂಡ್ ದೇರ್. ಅದೇ ಒಂದು ಸೊಲ್ಯೂಷನ್ ಅಂತಲ್ಲ. ವೆದರ್ ಯು ಶುಡ್ ಅಪ್ರೋಚ್ ದ ಎಕ್ಸ್ಪರ್ಟ್ ಅಡ್ವೈಸ್ ಲೇಟರ್ ಡಿಪೆಂಡ್ಸ್ ಆನ್ ದ ಸಿವಿಯಾರಿಟಿ ಆಫ್ ಸಿಮ್. ಈಗ ಏನೋ ಒಂದು ಮಾತಾಡಿದ್ರಿ ಅಂತ ಅನ್ಕೊಳ್ಳಿ, ಈಗ ಸರಿ ಅನಿಸ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಇಲ್ಲ ಮನ್ಸು ಸರಿ ಇಲ್ಲ, ಕೆಲಸಕ್ಕೆ ಸರಿ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಓವರ್ ದ ಟೈಮ್ 2 ವೀಕ್ಸ್ 1 ಮಂತ್ ಇಂಪ್ರೂವ್ ಆಗಲಿಲ್ಲ ಅಂದರೆ ದೆನ್ ಡೆಫಿನೆಟ್ಲಿ ಈವನ್ ಆಫ್ಟರ್ ಟಾಕಿಂಗ್ ಟು ದ ರಿಲೇಟಿವ್ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಟು ಅ ಪ್ರೊಫೆಷನಲ್. ಯು ನೋ, ಮೋಸ್ಟ್ ಆಫ್ ದ ಟೈಮ್ಸ್ ವಾಟ್ ಐ ಫೀಲ್ ಇಸ್ ಯಾರು ಯಾರ ಹತ್ರ ಮಾತಾಡಕ್ ಹೋಗಲ್ಲ ಬಿಕಾಸ್ ದೇ ಫೀಲ್ ದೇಲ್ ಬಿ ಜಡ್ಜ್ಡ್, ರೈಟ್? ಸೊ ವುಡಂಟ್ ದಟ್ ಮೇಕ್ ಇಟ್ ವರ್ಸ್ ಇಫ್ ವಿ ಟಾಕ್ ಟು ದ ರಾಂಗ್ ಪರ್ಸನ್? ಡೆಫಿನೆಟ್ಲಿ ಎಸ್, ಬಟ್ ದಟ್ ಶುಡಂಟ್ ಸ್ಟಾಪ್ ಯು ಫ್ರಮ್ ಟಾಕಿಂಗ್. ಹೆಸಿಟೆನ್ಸಿ ಇರುತ್ತೆ. ಎಸ್, ಡೆಫಿನೆಟ್ಲಿ ದೆರ್ ಇಸ್ ಹೆಸಿಟೆನ್ಸಿ, ದೆರ್ ಇಸ್ ಸ್ಟಿಗ್ಮಾ ಅಟ್ಯಾಚ್ಡ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಹಂಗಂತ ಹೇಳಿ ಮಾತಾಡದೇ ಇಲ್ಲ ಅಂತ, ದಟ್ಸ್ ವೈ ಐ ಯೂಸ್ ದ ವರ್ಡ್ ಗೋಯಿಂಗ್ ಟು ರೈಟ್ ಪರ್ಸನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೋ ನೀಡ್ ಟು ಗೋ ಟು 10 ಪೀಪಲ್. ಒನ್ ರೈಟ್ ಪರ್ಸನ್ ವಿಲ್ ಬಿ ಮೋರ್ ದೆನ್ ಇನಫ್. 1 or 2 ರೈಟ್ ಪೀಪಲ್. ಸಮ್ಟೈಮ್ಸ್ ಅವರಿಂದನೂ ಅಡ್ವೈಸ್ ಬರಲಿಕ್ಕಿಲ್ಲ. ಸೊ ದಟ್ ಟೈಮ್ ಇಫ್ ಥಿಂಗ್ಸ್ ಆರ್ ನಾಟ್ ಗೆಟಿಂಗ್ ಬೆಟರ್, ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಟು ಅ ಸೈಕಾಲಜಿಸ್ಟ್ ಆರ್ ಸೈಕ್ಯಾಟ್ರಿಸ್ಟ್. To answer to that second sub question which you asked, psychiatrist ಹತ್ರ ಹೋಗ್ಬೇಕಾ ಅಥವಾ ಸೈಕಾಲಜಿಸ್ಟ್, ತುಂಬಾ ಜನಕ್ಕೆ ಇದ್ರದ್ದು ವ್ಯತ್ಯಾಸನೇ ಗೊತ್ತಿಲ್ಲ. Absolutely, right, ಎಸ್. right. ಸೊ ಸೈಕಾಲಜಿಸ್ಟ್ ಅಂದ್ರೆ ಯಾರು, ಸೈಕ್ಯಾಟ್ರಿಸ್ಟ್ ಅಂತ ಯಾರು, ಟಿಲ್ ನೌ ಆಲ್ಸೋ ಸಮ್ ಪೀಪಲ್ ಕಮ್ ಅಂಡ್ ಅಡ್ರೆಸ್ ನೀವು ಸೈಕಾಲಜಿಸ್ಟ್ ಅಂತ ಹೇಳಿ. ಸೊ ಸೈಕ್ಯಾಟ್ರಿಸ್ಟ್ ಇಸ್ ಸಮ್ವನ್ ಹೂ ಹ್ಯಾಸ್ ಡನ್ ದಿಯರ್ MBBS ಡಿಗ್ರಿ, ದಟ್ ಇಸ್ ಡಾಕ್ಟರ್ ಮಾಡಿಬಿಟ್ಟು ಆಮೇಲೆ ಈಗ ಹೆಂಗೆ ಕಾರ್ಡಿಯೋಲಜಿಸ್ಟ್ ಅಂತ ಹೇಳ್ತಾರೆ, ಹಾರ್ಟ್ Art ಸ್ಪೆಷಲಿಸ್ಟ್ specialists. ಅಥವಾ ಮಕ್ಕಳ ಸ್ಪೆಷಲಿಸ್ಟ್ ಪೀಡಿಯಾಟ್ರಿಷನ್, ಅದೇ ಥರ ಸಮಥಿಂಗ್ ರಿಲೇಟೆಡ್ ಟು ಮೈಂಡ್ ಆ್ಯಂಡ್ ಮೆಂಟಲ್ ಡಿಸಾರ್ಡರ್ಸ್ಗೆ ಸೈಕ್ಯಾಟ್ರಿಸ್ಟ್ ಅಂತ ಹೇಳ್ತಾರೆ. ಬಟ್ ಸೈಕಾಲಜಿಸ್ಟ್ ಇಸ್ ಸಮಥಿಂಗ್ ಲೈಕ್ ಮೋರ್ ಇನ್ ಟು ಕೌನ್ಸಿಲಿಂಗ್ ಆರ್ ದೇ ಡೂ ದೇರ್ ಪೋಸ್ಟ್ ಗ್ರಾಜುಯೇಷನ್ ಇನ್ MPhil ಅಂತ ಹೇಳ್ಬೋದು, ಮತ್ತು PhD ಮಾಡಿ Okay, ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಹೇಳಿ. okay. ಸೊ ದೇ ವಿಲ್ ಡೂ ಮೋರ್ ಆಫ್ ಸೈಕ್ಯಾಟ್ರಿಕ್ ಅಸೆಸ್ಮೆಂಟ್ಸ್. Hmm. ಸೈಕ್ಯಾಟ್ರಿಕ್ ಡಿಸಾರ್ಡರ್ಸಲ್ಲಿ ಬ್ಲಡ್ ಟೆಸ್ಟಲ್ಲಿ ಅಥವಾ ಸ್ಕ್ಯಾನಲ್ಲಿ ಏನೂ ಗೊತ್ತಾಗಲ್ಲ, ಮೋಸ್ಟ್ ಆಫ್ ದೆಮ್. Hmm. ಓಕೆ, ಸೊ ಆವಾಗ ನಾವು ಸೈಕ್ಯಾಟ್ರಿಕ್ ಅಸೆಸ್ಮೆಂಟ್ಸ್ ಅಂತ, ಸೈಕಾಲಜಿಕಲ್ ಕ್ವೆಶ್ಚನರ್ ಮಾತಾಡ್ಬಿಟ್ಟು ಅವರ ಮಾನಸಿಕ ತೊಂದರೆಗಳನ್ನು ಅಥವಾ ಸಿಂಪ್ಟಮ್ಸ್ನ ಅರ್ಥ ಮಾಡೋದಕ್ಕೆ, ದಟ್ ಈಸ್ ಡನ್ ಬೈ ಕ್ಲಿನಿಕಲ್ ಸೈಕಾಲಜಿ. What I also understand is basically ಮಾತಾಡೋರು ಕ್ಲಿಯರ್ ಆಗಿ ಹೇಳಿದಾಗ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ ಸೈಕಾಲಜಿಸ್ಟ್ಗೆ, ವಿಚ್ ಮೀನ್ಸ್ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸಮ್ಟೈಮ್ಸ್ ಎಲ್ಲರೂ ಮಾತಾಡೋಕ್ಕಾಗಲ್ಲ ಅಥವಾ ಹೇಳೋಕ್ಕಾಗಲ್ಲ. ವಿ ಆಲ್ವೇಸ್ ಟೆಲ್ ವೆನ್ ಎವರ್ ಪಾಸಿಬಲ್ ಅಕಂಪನಿ ಅ ಫ್ಯಾಮಿಲಿ ಮೆಂಬರ್ ಆರ್ ಅ ನೋನ್ ಪರ್ಸನ್. ಇದ್ರ ಕೆಲವೊಂದು ಬಿಹೇವಿಯರ್ ಅವ್ರಿಗೆ ಗೊತ್ತಿಲ್ಲದೆ ಇರೋದು, ಅವ್ರ ಜೊತೆ ಇರೋರು ಅಬ್ಸರ್ವ್ ಮಾಡಿದ್ದನ್ನ ಹೇಳಿದ್ರ ಮೇಲೆ. ಡಯಾಗ್ನೋಸಿಸ್ ಇನ್ ಸೈಕ್ಯಾಟ್ರಿ ಈಸ್ ಮೇನ್ಲಿ ಬೇಸ್ಡ್ ಆನ್ ವಾಟ್ ವಿ ಸೇ ಹಿಸ್ಟ್ರಿ ಆ್ಯಂಡ್ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್. ಹಿಸ್ಟ್ರಿ ಅಂದರೆ ಅವರು ಹೇಗಿದ್ದಾರೆ ಅನ್ನೋದನ್ನ ಅವ್ರ ಬಾಯಲ್ಲೇ ಅಥವಾ ಅವ್ರ ಮೂಲಕ ಹೇಳೋದು. ಇನ್ನೊಂದು ಅವ್ರ ಜೊತೆ ಇರೋದಕ್ಕೆ ಕೊರಾಬರೇಷನ್ ಅಂತ, ಅದು ಹೇಳಿದ್ದು ಅವ್ರ ಜೊತೆಗಿರೋರು ಹೌದು ಈ ಥರ ಬರ್ತಾ ಇದೆ. ಕೆಲವೊಂದು ಅವ್ರು ಮಿಸ್ ಮಾಡಿದ್ದನ್ನು ಜೊತೆಗಿರೋರು ಹೇಳ್ತಾರೆ. ಕೆಲವೊಂದು ಅವ್ರಿಗೂ ಗೊತ್ತಿರಲ್ಲ ಅವ್ರಿಗೆ ತೊಂದರೆ ಇದೆ ಅಂತ ಹೇಳಿ. ಸೊ ದೇರ್ ಆರ್ ಸಿವಿಯರ್ ಮೆಂಟಲ್ ಇಲ್ನೆಸಸ್ ಲೈಕ್ ಸೈಕೋಸಿಸ್ ವೆರ್ ದೇ ಡೋಂಟ್ ಅಗ್ರಿ ದಟ್ ದೇ ಹ್ಯಾವ್ ಇಲ್ನೆಸ್ ಆರ್ ದೇ ಹ್ಯಾವ್ ಸಿಂಪ್ಟಮ್ಸ್, ಬಟ್ ದ ಫ್ಯಾಮಿಲಿ ಮೆಂಬರ್ಸ್ ನೋಟಿಸಸ್ ಆ್ಯಂಡ್ ದೆನ್ ಟೆಲ್. ಸೊ ದಟ್ಸ್ ವೈ ಇಟ್ಸ್ ಇಂಪಾರ್ಟೆಂಟ್ ಪೇಷಂಟ್ ಜೊತೆಗೆ ಫ್ಯಾಮಿಲಿ ಮೆಂಬರ್ ಬರ್. ಓಕೆ.